ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಬುಧವಾರ ಸ್ನೇಹಿತರೆ, ಮಾರ್ಗಶಿರ ಮಾಸದ ಬುಧವಾರದ ದಿನ ತುಂಬ ವಿಶೇಷವಾಗಿ ನಮಗೆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಂತಲೇ ಇರುವಂಥ ದಿನ ಅಂತ ಹೇಳಬಹುದು. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರದ್ದೇ ಆದಂತಹ ಕಷ್ಟಗಳು ಅಥವಾ ಸಮಸ್ಯೆಗಳು ಅನ್ನೋದು ಇರುತ್ತೆ. ಅವುಗಳಲ್ಲಿ ಏನೋ ಒಂದು ನಾವು ಅದನ್ನು ಒಂದು ಉತ್ತರ ಅಂತ ಹುಡುಕ್ತಾ ಇರ್ತೀವಿ. ಯಾವುದೇ ಕೆಲಸ ಆಗಬೇಕು ಅಂತ ಹೇಳಿದ್ರೂ ಗಣಪತಿಯ ಅನುಗ್ರಹ ಅನ್ನೋದು ಇರಬೇಕು. ನಮ್ಮ ಸರ್ವಕಾಲಿಕ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೂ ಕೂಡ ಭಗವಂತನ ಆಶೀರ್ವಾದ ಇರಬೇಕು. ಅದು ಎಲ್ಲ ಪೂಜೆಗಳಿಗೂ ಕೂಡ, ಎಲ್ಲ ದೇವತೆಗಳಿಗೂ ಪೂಜೆಗಿಂತ ಮೊದಲು ನಾವು ಗಣಪತಿಯನ್ನು ಆರಾಧನೆ ಮಾಡ್ತೀವಿ. ವಿಘ್ನ ವಿನಾಶಕ. ಏಕೆಂದರೆ ಇರುವಂಥ ಸಮಸ್ಯೆಗಳು ಮನುಷ್ಯನಿಗೆ ಹಾಗೂ ನಮ್ಮ ಬುದ್ಧಿ ಜ್ಞಾನ ಪ್ರತಿಯೊಬ್ಬರು ನಾವು ದೊಡ್ಡವರಾಗಿದ್ದೀವಿ, ನಾವೇನು ಈಗ ಓದೋದು ವಿದ್ಯಾವಂತರು ಆ ಥರ ಅದೆಲ್ಲ ಏನೂ ಬೇಕಾಗಿಲ್ಲ ಅನ್ನೋ ಥರ ಇರ್ತೀವಿ. ಪ್ರತಿಯೊಬ್ಬರು ಪ್ರತಿನಿತ್ಯ ಏನೋ ಒಂದು ಕಲಿತಾ ಇರ್ತೀವಿ. ಒಂದು ಬುದ್ಧಿವಂತಿಕೆಯಿಂದ ನಮ್ಮ ಮನಸ್ಥಿತಿ ಚೆನ್ನಾಗಿ ಇಟ್ಕೊಂಡಿದ್ರೆ ನಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ. ಅದು ವಿದ್ಯಾವಂತರಾಗಿರಬಹುದು, ಓದುವಂಥವರಾಗಿರಬಹುದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇರುವಂಥವರು ಪ್ರತಿಯೊಬ್ಬರೂ ಕೂಡ ಸ್ನೇಹಿತರೆ, ಈ ಭೂಮಂಡಲದಲ್ಲಿ ನಮ್ಮದೇ ಆದಂಥ ಆಚಾರ ವಿಚಾರಗಳು ಪ್ರತಿನಿತ್ಯ ನಾವು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇರ್ತೀವಿ. ಕೆಲಸಗಳಲ್ಲಿ ಯಾವುದು ಕೂಡ ವಿಘ್ನ ಬರದೇ ಇರಲಿ ಅಂತ ಗಣಪತಿಯನ್ನು ಪೂಜೆಯನ್ನು ಮಾಡಬೇಕು. ಅಂದರೆ ಯಾವ ರೀತಿ ಬುಧವಾರ ತುಂಬ ವಿಶೇಷವಾದ ದಿನ, ಅದು ಗಣಪತಿಗೆ ಅಂಕಿತವಾದ ದಿನ. ನಿಮ್ಮ ಕೆಲಸಗಳು ಯಾವುದೋ ಒಂದು ನಡೆಯೋದಿದೆ, ಪದೇ ಪದೇ ವರ್ಷಾನುಗಟ್ಟಲೆ ತಿಂಗಳಾನುಗಟ್ಟಲೆ ಎಳ್ಕೊಂಡು ಬರ್ತಾ ಇದೆ. ಸಮಯ ದುಡ್ಡು ಎಲ್ಲವೂ ಕೂಡ ಅದಕ್ಕೆ ಇಡ್ತಾ ಇದ್ದೀವಿ, ವ್ಯರ್ಥ ಆಗ್ತಾ ಇದೆ ಅನ್ನಿಸ್ತಾ ಇದ್ದರೆ ನೀವು ಗಣಪತಿಯ ದೇವಸ್ಥಾನಗಳು ಎಲ್ಲಾದರೂ ಸಿಗುತ್ತೆ. ಆ ದೇವಸ್ಥಾನಗಳಿಗೆ ಅಥವಾ ನೀವು ಇನ್ನೂ ಬಡವರಿಗೆ ಯಾರಿಗಾದರೂ ಪರವಾಗಿಲ್ಲ ಹೆಸರು ಕಾಳನ್ನು ಕೊಡಿ. ಈ ದಿನ ಬುಧವಾರದ ದಿನ ಹೆಸರು ಕಾಳು, ಅಕ್ಕಿ, ಬೆಲ್ಲ ಇವುಗಳನ್ನು ಕೊಡ್ತಾ ಬಂದರೆ ನಮ್ಮ ನಿಂತಿರುವ ಕೆಲಸಗಳು, ಆಗಬೇಕಾಗಿರುವಂಥ ಕೆಲಸಗಳು ಸರಾಗವಾಗಿ ನೀರು ಕುಡಿದಷ್ಟೇ ಸುಲಭವಾಗಿ ನಡೆಯುತ್ತೆ ಅಂತ ಹೇಳ್ತೀನಿ. ಇನ್ನು ಮುಖ್ಯವಾಗಿ ಮನೆ ಕಟ್ಟೋದಿದೆ, ಅರ್ಧಕ್ಕೇ ನಿಂತೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮಾತ್ರ ಮದುವೆ ಕೆಲಸಗಳು ಅನ್ನುವಂಥವರು ತುಂಬ ದೊಡ್ಡ ವ್ಯವಹಾರಗಳನ್ನು ಅದು ಕೈ ಹಾಕಿದ್ದೀವಿ ಆ ಕೆಲಸಕ್ಕೋಸ್ಕರ ಅಂತ ಹೇಳ್ತೀವಿ ನೋಡಿ. ಯಾವುದೇ ರೀತಿಯ ಕೆಲಸ ಆಗಿರಬಹುದು, ನಮಗೆ ಒಂದು 1000 ರೂಪಾಯಿ ಇರಬಹುದು, ಅದು ದೊಡ್ಡ ವಿಚಾರ ಇರುತ್ತೆ ಎಷ್ಟೋ ಜನಕ್ಕೆ ಸ್ನೇಹಿತರೆ. ಅದನ್ನು ನಾವು ಕಂಪ್ಲೀಟಾಗಿ ನಿರ್ವಿಘ್ನವಾಗಿ ನೆರವೇರೋದಕ್ಕೆ, ಕೆಲಸಗಳು ಸರಾಗವಾಗಿ ಸಾಗೋದಕ್ಕೆ ಹೆಸರು ಕಾಳನ್ನು ಸ್ವಲ್ಪ ಹೊತ್ತು ನೆನೆಸಿಬಿಟ್ಟಿದ್ದೆ ನೀವು ಪಕ್ಷಿಗಳಿಗೆ ಆಫರ್ ಮಾಡಿ. ಪಕ್ಷಿಗಳು ಯಾವುದೇ ಕ್ರಿಮಿಕೀಟಗಳು ತಿನ್ನಬಹುದು. ಬುಧವಾರದ ದಿನ ಈ ರೀತಿ ಪ್ರತಿ ಬುಧವಾರ ಮಾಡ್ಕೊಳ್ತಾ ಬನ್ನಿ. ಇಷ್ಟು ಮಾಡಿಕೊಂಡ್ರೆ ಸಾಕು ನೋಡಿ, ನಿಮಗೆ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ, ಎಷ್ಟು ತುಂಬ ಚೆನ್ನಾಗಿರುತ್ತೆ ಅಂತ. ಇದು ಎಲ್ಲವೂ ಕೂಡ ನಮಗೆ ಈ ಪರಿಹಾರಗಳು ಅಂತ ಯಾರು ತಿಳಿಸ್ಕೊಡ್ತಾರೆ? ನಮ್ಮ ಹಿರಿಯರು. ಅವುಗಳನ್ನು ನಾವು ಅರ್ಥ ಮಾಡಿಕೊಂಡು ನಂಬಿಕೆಯಿಂದ ಮಾಡ್ಕೊಳ್ಬಹುದು. ನಂಬಿಕೆ ಇಲ್ಲದೆ ಯಾರು ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ರಿಸಲ್ಟು ನಮಗೆ ಬರೋದಿಲ್ಲ. ಬುಧವಾರ ತಪ್ಪದೆ ನಮ್ಮ ಮನೆಯಲ್ಲಿ ಗ್ರಹ ದೋಷಗಳ ಒಂದು ಕೆಟ್ಟ ಸಂಚಾರದಿಂದ ಏನೇ ಕೆಲಸ ನಡೀತಾ ಇಲ್ಲ, ಯಾವುದೇ ರೀತಿಯಾದಂಥ ಆರೋಗ್ಯದ ಮೇಲೆ ಇರಬಹುದು, ಮನಸ್ಸಿನ ಮೇಲೆ ಇರಬಹುದು, ಕೆಲಸಗಳ ಮೇಲೆ ಇರಬಹುದು, ಪ್ರತಿಯೊಂದರ ಮೇಲೂ ಕೂಡ ಅದರ ಪ್ರಭಾವ ಬೀರ್ತಾ ಇರುತ್ತೆ. ನಮಗೆ ಅದರ ಅನುಭವ ಅನ್ನೋದು ಫೀಲ್ ಆಗ್ತಾ ಇರುತ್ತೆ. ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಬಿಡೋಕ್ಕಾಗೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಈಸಿಯಾಗಿ ಮಾಡಿಕೊಳ್ಳುವಂಥ ಪರಿಹಾರ, ಬರೀ ಕರಿಬೇವಿನಿಂದ ಇಷ್ಟೆಲ್ಲ ಆಗುತ್ತಾ ಅನ್ನುವಂಥ ಸಂಶಯ ಮಾತ್ರ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆ ಥರ ಸಂಶಯ ಬರೋದೇ ಬೇಡ. ಯಾಕಂದರೆ ಯಾರ ಮನೆ ಹತ್ರ ಕರಿಬೇವಿನ ಗಿಡ ಇರುತ್ತೆ ನೋಡಿ, ಆ ಮನೆಯಲ್ಲಿ ಸದಾ ಕಾಲ ಶ್ರೀ ಮಹಾಲಕ್ಷ್ಮಿ ಓಡಾಡ್ತಾ ಇರ್ತಾಳೆ. ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಕೂಡ ಈ ರೀತಿ ಕರಿಬೇವಿನ ಗಿಡ ಹಾಕೋದಕ್ಕಾಗೋದೇ ಇಲ್ಲ. ಹಾಕಿದ್ರೂ ಕೂಡ ಸರಿಯಾಗಿ ಅದು ಹಚ್ಚೋದಿಲ್ಲ. ಬಂದಿದೆ ಅಂತ ಹೇಳಿದ್ರೆ ಅವ್ರ ಮೇಲೆ ಲಕ್ಷ್ಮೀ ದೇವಿಯ ಕಟಾಕ್ಷ ಇದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ನಾವು ತಗೊಂಡು ಬಂದಿರುವಂಥ ಎಲೆಗಳೇ ತಗೊಳ್ಳಿ ಸಾಕು.
5 ಎಲೆಗಳು. ನಾವು ಇದಕ್ಕೆ ಯಾವುದೇ ರೀತಿಯಾದಂಥ ಖರ್ಚು ಮಾಡ್ತಾ ಇಲ್ಲ, ಸಮಯವನ್ನು ಕೂಡ ಅಷ್ಟು ಇಡ್ತಾ ಇಲ್ಲ. ಸಂಜೆ ನಾವು ಹೇಗಿದ್ದರೂ ದೀಪಾರಾಧನೆ ಮಾಡ್ತೀವಲ್ವ, ಆ ಸಮಯದಲ್ಲಿ 2 ಒಂದು ರೆಕ್ಕೆಗಳನ್ನು ತಗೊಳ್ಳಿ, ಅಥವಾ ಒಂದು 5-6 ಎಲೆಗಳು ತಗೊಂಡ್ರೂ ಸಾಕಾಗುತ್ತೆ. ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ ನಮಗೆ. ಈ ಎಲೆಗಳನ್ನು ನಾವು ತಗೊಂಡಿದ್ದೀವಿ ಅಂದ್ಕೊಳ್ಳಿ, ಒಣಗಿರೋದು ಇದ್ದರೂ ಕೂಡ ಬೆಸ್ಟೇ, ಇಲ್ಲಾಂದರೆ ಹಸಿದು ಈ ಥರ ಉರಿಯುತ್ತಾ ಅನ್ನೋದು ಡೌಟ್ ಬೇಕಾಗಿಲ್ಲ. ಒಂದು ಪ್ಲೇಟಲ್ಲಿ ನೀವು ಹಾಕಿಬಿಟ್ಟಿದ್ದೆ ಇದನ್ನು ಉರಿಸಿ. ಇದಕ್ಕೆ ಉರಿಯೋದಕ್ಕೆ ಏನಾದರೂ ಹಾಕಿ, ಅಂದರೆ ಕರ್ಪೂರ, ತುಪ್ಪ ಈ ಥರ ಹಾಕಬಹುದು. ಹಾಕಿ ಉರಿಸಿದಾಗ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಓಡಾಡ್ತಾ ಇರುತ್ತೆ. ಅದರ ಸಂಚರಣೆಯಿಂದ ನಮಗೆ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುತ್ತೆ. ಕೆಲಸಗಳು ಆಗ್ತಾ ಇದೆ, ಇನ್ನೇನು ನಾಳೆ ಹೋಗಬೇಕು ಆ ಕೆಲಸಕ್ಕೆ ಅಂತ ತುಂಬ ರೆಡಿ ಆಗ್ತೀವಿ. ಮತ್ತು ಆ ಕೆಲಸದಿಂದ ಇನ್ನಷ್ಟು ದೂರ, ಇನ್ನೂ ಏನೋ ಕೆಲಸ ಆಗಲಿಲ್ಲ, ಅದಕ್ಕೆ ಮತ್ತೆ ಹಿಂದುಳಿದಿದೆ ಅಂತ ಕೇಳಿ ಸಾಕಾಗಿರುತ್ತೆ. ಅಂತಹ ಕೆಲಸಗಳೆಲ್ಲ ಕೂಡ ಕರ್ಪೂರದಂಗೆ ಬೇಗ ಎಷ್ಟೊತ್ತು ಕರ್ಪೂರ ಕರಗೋದು ಅಷ್ಟು ಫಾಸ್ಟಾಗಿ ಕೆಲಸಗಳಾಗೋಗುತ್ತೆ, ಕಷ್ಟಗಳು ಕರಗೋಗುತ್ತೆ ಸ್ನೇಹಿತರೆ. ಇದನ್ನು ತಪ್ಪದೆ ಬುಧವಾರದ ದಿನಗಳಲ್ಲಿ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಮನೆಯಲ್ಲಿ. ಆಗ ಲಕ್ಷ್ಮೀದೇವಿ ನಮ್ಮ ಮನೆಗೆ ಓಡೋಡಿ ಬರ್ತಾಳೆ. ಯಾಕಂದರೆ ಗಣಪತಿಯ ದಿನ ಲಕ್ಷ್ಮೀದೇವಿಯನ್ನು ಕೂಡ ನಾವು ಈ ರೀತಿ ಪರಿಹಾರಗಳ ಮುಖಾಂತರ ಕರೆದಾಗ ಇಷ್ಟಪಟ್ಟು ತಾಯಿ ಯಾರ ಮನೆಗೆ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಬರ್ತಾರೆ. ಇದನ್ನು ಉರಿಸಾದ್ಮೇಲೆ ನೀವು ಆ ಬೂದಿ ಇರುತ್ತಲ್ವ, ಅದನ್ನು ತಗೊಂಡೋಗಿ ಸ್ವಲ್ಪ ದೂರದಲ್ಲಿ ಹಾಕಬೇಕು. ಮನೆಯಲ್ಲೇ ಉರಿಸಿ, ಒಂದು ಹಾಲಲ್ಲಾಗಿರಬಹುದು, ದೇವ್ರ ಮನೆ ಹತ್ರ ಕುತ್ಕೊಂಡು ಕಿಚನ್ನಲ್ಲಿ ಎಲ್ಲ ಬೇಕಾದರೂ ಉರಿಸ್ಬಹುದು. ಈ 3 ಜಾಗದಲ್ಲಿ ನೋಡಿಕೊಂಡಿದ್ದೆ. ಈ ಥರ ಪ್ರತಿ ಬುಧವಾರ ಉರಿಸಿ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ಏನು ನಷ್ಟ ಪಡ್ತಾ ಇರ್ತೀವಿ ನೋಡಿ, ಆ ನಷ್ಟ ಅನ್ನುವಂಥ ಮಾತು ನಮ್ಮ ಮುಂದೆ ಸುಳಿಯೋದಿಲ್ಲ. ಅಷ್ಟು ಪರಿಹಾರ ರಿಸಲ್ಟ್ ಕೊಡುವಂಥದ್ದು. ಒಳ್ಳೆಯದಾಗಲಿ ಎಲ್ರಿಗೂ. ಧನ್ಯವಾದಗಳು.